ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾ ಮಸ್ತ್ ಅಂದ್ರೆ ಮಸ್ತ್ ಒಂದು ಡಿಫ್ರೆಂಟ್ ಪೂರಿ ಮಾಡೀನಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಬಂದವು. ಅದನ್ನು ಮಾಡೋಕೆ ಏನು ಬೇಕಂದ್ರೆ ಭಾಳ ಏನು ಐಟಮ್ ಇಲ್ಲ. ಸ್ವಲ್ಪ ಮೈದಾ ಆಮ್ಯಾಗ ಗೋಧಿ ಹಿಟ್ಟು ಎರಡು ಐಟಮ್. ಇದ್ರಾಗ ಒಂದು ಸ್ವಲ್ಪ ನಾವು ಏನು ಹಾಕ್ಕೋಬೇಕಂತಂದ್ರೆ ಸಣ್ಣ ರವೆ ಹಾಕ್ಕೋಬೇಕು, ಯಾಕಂದ್ರೆ ಪೂರಿ ಕ್ರಿಸ್ಪಿಯಾಗಿ ಬರ್ತಾವಂತ ಹೇಳಿ. ಈ ಕಡೆ ನಾವು ಮೊದಲಿಗೆ ಏನು ಮಾಡ್ಬೇಕಂತಂದ್ರೆ ನೀರು ಇಟ್ಕೋಬೇಕು, ಬಿಸಿನೀರಾಗ ಉಪ್ಪು ಹಾಕಿ ಸ್ವಲ್ಪ ಕುದಿ ಬರುವಂಗೆ ನೀರನ್ನು ನಾವು ಕಾಸ್ಕೋಬೇಕು. ಕಾಸ್ಕೊಂಡಾದ್ಮೇಲೆ ಏನು ಮಾಡ್ಬೇಕಂತಂದ್ರೆ ಪಾಲಕ್ ಸೊಪ್ಪನ್ನು ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡಿರ್ಬೇಕು. ಆ ಪಾಲಕ್ ಸೊಪ್ಪನ್ನು ಈ ನೀರು ಹೆಸರು ಬಂದಾಗ ಇದ್ರಾಗ ಹಾಕ್ಬೇಕು ರೀ. ಇದ್ರಾಗ ಉಪ್ಪನ್ನು ಆ್ಯಡ್ ಮಾಡಿರ್ತೈತಿ. ಹಿಂಗೆ ಯಾಕೆ ಮಾಡಾಕತ್ತೇವೆ ಅಂತಂದ್ರೆ ಪಾಲಕ್ದು ಕಡು ಹೋಕ್ಕೈತಿ, ಮತ್ತು ಏನಾದ್ರು ಹೊಲಸಿತ್ತಂದ್ರೆ ಏನೋ ಡಸ್ಟ್ ಇತ್ತಂದ್ರೆ ಎಲ್ಲ ನೀಟಾಗಿ ಕ್ಲೀನ್ ಆಗ್ತೈತಿ. 5 ನಿಮಿಷ ಬಿಟ್ಟಾದ್ಮ್ಯಾಗ ನೀವು ಅದನ್ನ ಏನು ಮಾಡಬೇಕು, ಸೋಸ್ಕೋಬೇಕು. ಅಂತಂದ್ರೆ ನೀರಾಗಿಂದ ಹೊರಗೆ ತೆಗಿಬೇಕು ರೀ. ತೆಗೆದು ಇಟ್ಕೋರಿ, ಅದೆಲ್ಲ ನೀಟಾಗಿ ನೀರು ಬಸೀಲಿ. ಅಷ್ಟು ಮಟ್ಟ ನಾವು ಏನು ಮಾಡ್ಬೇಕಂದ್ರೆ ಒಂದು ಮಿಕ್ಸಿ ಜಾರ್ಗೆ ಒಂದು 4-5 ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಅಲ್ಲ ಹಾಕಿ ಮತ್ತೇನು ಮಾಡ್ಬೇಕು ಇದ್ರಾಗ ನಾವು ಅಂದ್ರೆ ಅದು ಇತ್ತಲ್ಲ, ಅದು ಪಾಲಕ್ ಬಿಸಿನೀರಾಗ ಸೋಸ್ಕೊಂಡಿದ್ದು ಪಾಲಕ ಇದ್ರಾಗ ಹಾಕ್ಕೋಬೇಕು ರೀ. ಹಾಕ್ಕೊಂಡು ಇದನ್ನೆಲ್ಲ ಏನು ಮಾಡಬೇಕು, ನಾವು ಮಿಕ್ಸರ್ ಮಾಡ್ಕೋಬೇಕು ರೀ. ಫೈನಾಗೆ ಮಿಕ್ಸರ್ ಮಾಡ್ಕೊರಿ. ತರಿ ಹಿಂಗೆ ಬಟ್ ಉಳಿಬಾರ್ದು, ಯಾಕಂದ್ರೆ ಪೂರಿ ಒಡಿತಾವ. ಅದಕ್ಕೆ ಸಣ್ಣಗೆ ರುಬ್ಕೊಂಡು ಅದು ಹಿಟ್ಟಿತ್ತಲ್ಲ ಮೈದಾ ಮತ್ತು ಗೋಧಿ ಹಿಟ್ಟಿನಾಗ ಇದನ್ನು ಹಾಕೋರಿ. ಬೇಕಂದ್ರೆ ನೀವು ಜೀರಿಗೆ ಮತ್ತು ಅಜ್ವಾನ್ ಆ್ಯಡ್ ಮಾಡ್ಕೊರಿ. ನಾ ಏನು ಆ್ಯಡ್ ಮಾಡಿಲ್ಲ. ಇಷ್ಟ ಮಸ್ತ್ ಐತಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು, ನೀರು ಹಾಕಿ ನೀವು ಹೆಂಗೆ ಚಪಾತಿ ಹಿಟ್ಟು ಕಲಿಸ್ಕೊತಿರಲ್ಲ ಹಂಗೆ ಕಲಿಸ್ಕೊರಿ. ಆದ್ರೆ ಸ್ವಲ್ಪ ಇದ್ರಾಗ ಸ್ವಲ್ಪ ಎಫರ್ಟ್ ಹಾಕ್ಬೇಕು, ಯಾಕಂದ್ರೆ ಮೈದಾ ಐತಿ. ಅದು ಸ್ವಲ್ಪ ಜಾಸ್ತಿ ಮಿಜ್ಕೋಬೇಕಾಗ್ತೈತಿ, ಅಂದ್ರೆ ಜಾಸ್ತಿ ನಾದಬೇಕಾಗ್ತೈತಿ. ಎಣ್ಣೆ ಹಚ್ಚಿ ಒಂದು 5-10 ನಿಮಿಷ ನೀವು ಚಂದಾಗ ಅದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಕೈತಿ. ಆಮೇಲೆ ಏನು ಮಾಡಿರಿ, ಒಂದು 10 ನಿಮಿಷ ಏನು ಮಾಡಿರಿ, ಇದನ್ನು ಮುಚ್ಚೆ ಇಟ್ಬಿಡ್ರಿ. 10 ನಿಮಿಷ ಮುಚ್ಚಿಟ್ಟು ಮತ್ತು ಆಮೇಲೆ ತೊಗೊಂಡಾದ್ಮೇಲೆ ಮತ್ತೊಂದು ಸಲ ನೀಟಾಗಿ ರುಬ್ಕೋರಿ. ರುಬ್ಕೊಂಡಾದ್ಮೇಲೆ ಏನು ಮಾಡಿರಿ, ಮತ್ತು ರುಬ್ಕೋರಂದ್ರೆ ನಾದ್ಕೋರಿ. ಆಮೇಲೆ ಏನು ಮಾಡಿರಿ, ಸಣ್ಣ ಉಳ್ಳಿ ಮಾಡ್ಕೋರಿ. ಉಳ್ಳಿ ಮಾಡ್ಕೊಂಡು ಪೂರಿಗೆ ತಯಾರಿ ಮಾಡ್ಕೋರಿ. ಪೂರಿ ನಾ ಏನು ಮಾಡ್ತೇನೆ ಅಂದ್ರೆ ತೆಳ್ಳಗನ ಮಾಡ್ಕೋತೀನಿ, ಯಾಕಂದ್ರೆ ಮಸ್ತ್ ಕ್ರಿಸ್ಪಿಯಾಗಿ ಬರ್ತಾವೆ. ದಿಪ್ಪಗೆ ಲಟ್ಸ್ಕೊಂಡು ಅಂತಂದ್ರೆ ಅವಾಗಲೇ ಮೆತ್ತಗಾಗಿ ಹೋಗ್ತಾವೆ. ಎಲ್ಲ ಪೂರಿ ಪಟ ಪೂರಿ ಮಾಡ್ಕೊಳ್ಳೋನು. ಈಗ ನೀವು ಪಾಲಕ್ ಹಂಗೆ ಹುಡುಗರು ತಿನ್ನಕ್ಕೆ ತಿನ್ನಂಗಿಲ್ಲ ಪಾಲಕ್. ಈ ರೀತಿ ನೀವು ಏನು ಮಾಡ್ಬೋದು, ಹಿಟ್ಟು ಅಂದ್ರೆ ಅವ್ರಿಗೆ ಗೊತ್ತಾಗ್ದಂಗೆ ನೀವು ಹಿಟ್ಟನ್ಯಾಗ ಹಾಕ್ಕೊಟ್ಟಂದ್ರೆ ಅವರಿಗೆ ತಿಳಿದನ ನಾವು ಹಸಿರು ತರಕಾರಿ ತಿನ್ನಿಸ್ದಂಗೆ ಆಕೈತಿ. ಈ ರೀತಿ ನೀವು ಡಿಫ್ರೆಂಟ್ ಮಾಡಿರಂತಂದ್ರೆ ಅವ್ರ ಮನೆಯೊಳಗೂ ಸ್ವಲ್ಪ ತಿಂದ ಲಂಚ್ ಬಾಕ್ಸ್ಗೂ ಸ್ವಲ್ಪ ತೊಗೊಂಡು ಹೋಗ್ಬೋದಾಗ್ತೈತಿ. ನೋಡಿರಿ ಪೂರಿ ಅಷ್ಟು ಮಸ್ತ್ ಬಂದೈತಿ. ನೋಡಿರಿ, ಇಷ್ಟ ಆದ್ರೆ ನೀವು ಮಾಡಿರಿ. ಥ್ಯಾಂಕ್ಸ್ ಟು ವಾಚ್.